ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ, ಅದು ಕನ್ನಡ. ಕರ್ನಾಟಕದಲ್ಲಿ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಇಷ್ಟಾದರೂ ಸೋ ಕಾಲ್ಡ್ ರಾಷ್ಟ್ರೀಯ ಭಾಷೆ ಹೆಸರಲ್ಲಿ ಹಿಂದಿ ಹೇರಿಕೆಗೆ ಷಡ್ಯಂತ್ರ ನಡೀತಾನೆ ಇದೆ. ಇದರ ವಿರುದ್ಧ ಹೋರಾಟ ಮಾಡಿದಂತಹ ಕರವೇ ಕಾರ್ಯಕರ್ತರನ್ನ ಬಂಧನ ಮಾಡಲಾಗಿದೆ. ಇದನ್ನ ಖಂಡಿಸಿ ನಾಳೆಯಿಂದ ರಾಜ್ಯಾದ್ಯಂತ ರಣಕಹಳೆಯನ್ನ ಮೊಳಗಿಸೋಕೆ ಕರವೇ ಸಜ್ಜಾಗಿದೆ. ನುಡಿ ಕನ್ನಡ, ನಡೆ ಕನ್ನಡ. ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ. ಇಷ್ಟಾದರೂ ಸಂಧಿಗೊಂದಿಯಲ್ಲಿ ಹಿಂದಿಯನ್ನ ತೂರಿಸುವ ಪ್ರಯತ್ನ ನಡೆಯುತ್ತಲೇ ಇದೆ. ಈ ಪ್ರಯತ್ನವನ್ನ ನಿರ್ನಾಮಗೊಳಿಸಿದ ಕನ್ನಡ ಕಾವಲುಗಾರರ ವಿರುದ್ಧವೇ ಕೇಸ್ ಹಾಕಿ ಜೈಲಿಗೆ ಹಾಕಲಾಗಿದೆ. ಇದನ್ನ ಖಂಡಿಸಿ ಕರವೇ ಸಿಡಿದೆದ್ದಿದೆ. ಹಿಂದಿ ಹೇರಿಕೆಗೆ ಕೇಂದ್ರ ಸರ್ಕಾರದಿಂದ ಒಳಸಂಚು. ಕಾರ್ಯಕರ್ತರ ಬಂಧನ, ನಾಳೆ ಕರವೇ ರಣಕದನ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಕೇಂದ್ರ ಸರ್ಕಾರದ ಸಂಸದೀಯ ರಾಜಭಾಷಾ ಸಮಿತಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ರಾಜ್ಯದಲ್ಲಿರೋ ಕೇಂದ್ರ ಸರ್ಕಾರದ 17 ಇಲಾಖೆ ಅಧಿಕಾರಿಗಳಿಗೆ ಹೇಗೆ ಹಿಂದಿಯನ್ನ ಬಳಸಬೇಕು, ಹೇಗೆ ಬೆಳೆಸಬೇಕು ಎಂಬ ವಿಚಾರ ಸಂಕಿರಣ ನಡೀತಾ ಇತ್ತು. ಇದು ಕರವೇ ಕಾರ್ಯಕರ್ತರ ಕಿವಿಗೆ ಬಿದ್ದಿತ್ತು. ತಕ್ಷಣ ಖಾಸಗಿ ಹೋಟೆಲ್ ಒಳಗೆ ನುಗ್ಗಿ ಕನ್ನಡದ ವಿರುದ್ಧದ ಷಡ್ಯಂತ್ರಕ್ಕೆ ಬ್ರೇಕ್ ಹಾಕಲು ಮುಂದಾಗಿದ್ರು. ಆದರೆ ಪೊಲೀಸರು ಹೋರಾಟ ಮಾಡ್ತಾ ಇದ್ದ 41 ಕರವೇ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿದ್ದಾರೆ. ಅಲ್ಲದೆ ನ್ಯಾಯಾಲಯ 41 ಜನರಿಗೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನ ವಿಧಿಸಿದೆ. ಇದೀಗ ಪೊಲೀಸ್ ಇಲಾಖೆಯ ಈ ನಡೆಯನ್ನ ಖಂಡಿಸಿ ಕರವೇ ಸಿಡಿದೆದ್ದಿದೆ. ನಮ್ಮ ನಾಡು ನುಡಿಯ ಮೇಲೆ ದಬ್ಬಾಳಿಕೆ ನಡೀತಾ ಇದೆ. ನಾಳೆಯಿಂದ ರಾಜ್ಯಾದ್ಯಂತ ಹೋರಾಟಕ್ಕೆ ಕರವೇ ಕರೆ. ಕರವೇ ಕಾರ್ಯಕರ್ತರ ಬಂಧನ ಖಂಡಿಸಿ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಹೋರಾಟ ನಡೆಸಲು ಕರವೇ ಮುಂದಾಗಿದೆ. ನಾಳೆಯಿಂದ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಕರವೇ ಅಧ್ಯಕ್ಷ ನಾರಾಯಣಗೌಡ ಕರೆ ಕೊಟ್ಟಿದ್ದಾರೆ. ಮುಖಾಂತರ ಇವತ್ತು ತಾಜ್ ವೆಸ್ಟ್ ಸ್ಟ್ಯಾಂಡ್ ಅಲ್ಲಿ ನಡೀತಿದ್ದಂಥ ಕಾರ್ಯಕ್ರಮಕ್ಕೆ ನುಗ್ಗಿ ಅದನ್ನು ತಡೆದು ನಿಲ್ಲಿಸಿದ್ದಕ್ಕೆ ಇಲ್ಲ ಸಲ್ಲದ ಕೇಸುಗಳನ್ನು ನಮ್ಮ ಕಾರ್ಯಕರ್ತರ ಮೇಲೆ ಹಾಕಿದ್ದಾರೆ. ಅವರು ತೀರ್ಮಾನ ಮಾಡಿಕೊಂಡ್ರು, ಜನ ಏನು ಜೈಲಿಗೆ ಹೋದು. ಅದರಲ್ಲಿ 13 ಜನ ಮಹಿಳೆಯರಿದ್ದಾರೆ. ಪಾಪ ಒಬ್ಬ ಹೆಣ್ಣು ಮಗಳು, ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಕೊಂಡು ಬಂದಂಥ ಹೆಣ್ಣು ಮಗಳು, ಅವಳಿಗೆ 6-7 ತಿಂಗಳು ಮಗು ಬಿಟ್ಟು ಬಂದು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಂತಹ ಹೆಣ್ಣು ಮಗಳು ಸಹ ಇವತ್ತಿಗೆ ಜೈಲಿಗೆ ಕಳಿಸಿದ್ರೆ ನಿಮಗೆ ಮಾನ ಮರ್ಯಾದೆ ಇದೆಯಾ? ನೀವು ಈ ನೆಲದ ಭಾಷೆಯನ್ನು ಕಾಪಾಡಬೇಕಾದ್ದು, ನೀವು ಕನ್ನಡಿಗರ ಸ್ವಾಭಿಮಾನವನ್ನು ಎತ್ತಿಡಬೇಕಾದಂಥ ಸರ್ಕಾರ, ಗೃಹ ಇಲಾಖೆ ಏನು ಮಾಡ್ಲಿಕ್ಕೆ ಹೊರಟಿದ್ದೀರಿ? ಯಾರನ್ನ ಮೆರೆಸ್ಲಿಕ್ಕೆ ಹೊರಟಿದ್ದೀರಿ? ಯಾರನ್ನ ವೈಭವೀಕರಿಸ್ಲಿಕ್ಕೆ ಹೊರಟಿದ್ದೀರಿ? ಹಾಗಾದರೆ ಈ ನೆಲದ ಭಾಷೆ ಏನಾಗಬೇಕು? ಇದಿಷ್ಟೇ ಅಲ್ಲ, ರಾಜ್ಯ ಸರ್ಕಾರದ ವಿರುದ್ಧವೂ ಕರವೇ ಅಧ್ಯಕ್ಷರು ಸಿಡಿದೆದ್ದಿದ್ದಾರೆ. ಸದನದಲ್ಲಿ ವ್ಯಾಕರಣದ ಪಾಠ ಮಾಡುವ ಸಿಎಂ ಸಿದ್ದರಾಮಯ್ಯನವರೇ, ನಮ್ಮ ನಾಡು ನುಡಿ ಮೇಲೆ ದಬ್ಬಾಳಿಕೆ ನಡೀತಾ ಇದೆ, ಬರೀ ವ್ಯಾಕರಣ ಪಾಠ ಮಾಡಿದ್ರೆ ಏನ್ ಪ್ರಯೋಜನ ಅಂತ ನಾರಾಯಣಗೌಡ ಪ್ರಶ್ನಿಸಿದ್ದಾರೆ. ಕನ್ನಡಿಗರು ಬುಗಿಲೆದ್ದು ನಿಲ್ಲಬೇಕು. ಇಡೀ ಕರ್ನಾಟಕದ ಕನ್ನಡಿಗರು ಬುಗಿಲೆದ್ದು ನಿಲ್ಲಬೇಕು. ನನ್ನ ಭಾಷೆ ಇಲ್ಲದೆ ಹೋದರೆ ಕನ್ನಡಿಗ ಎಲ್ಲಿಂದ ಉಳಿಲಿಕ್ಕೆ ಸಾಧ್ಯ? ಹಾಗಾಗಿ ಯಾವುದು 600 ವರ್ಷದ ಹಿಂದಿ ರಾಷ್ಟ್ರ ಭಾಷೆ ಅಲ್ಲದ ಹಿಂದಿಯನ್ನು ರಾಷ್ಟ್ರ ಭಾಷೆ ಅಂತೇಳಿ ಸುಳ್ಳು ಪಳ್ಳು ಹೇಳಿಕೊಂಡು ಬಲವಂತದ ಹಿಂದಿ ಏರಿಕೆ ಮಾಡೋದಾದರೆ 3000 ವರ್ಷದ ನನ್ನ ಕನ್ನಡ ಈ ದೇಶದ ಯಾಕೆ ರಾಷ್ಟ್ರ ಭಾಷೆ ಆಗಬಾರ್ದು ಅನ್ನೋ ಪ್ರಶ್ನೆ ನಾವ್ಯಾಕೆ ಕೇಳಬಾರ್ದು? ಅದಕ್ಕಾಗಿ ಕನ್ನಡಿಗರು ಎಚ್ಚೆತ್ಕೊಳ್ಳಿ, ಜಾಗೃತರಾಗ್ರಿ, ಸಿಡಿದು ನಿಲ್ಲುವಂಥ ಕೆಲಸಕ್ಕೆ ನೀವು ಮುಂದಾಗ್ರಿ ಅಂತ ಹೇಳಿ ಸಮಸ್ತ ಕನ್ನಡಿಗರಿಗೆ ನಾನು ಕರೆ ಕೊಡ್ತೀನಿ. ಕನ್ನಡಿಗರು ಅಂದ್ರೆ ವಿಶಾಲ ಹೃದಯದವರು.
ಹಾಗಂತ ನೆಲ, ಜಲ, ಭಾಷೆ ವಿಚಾರಕ್ಕೆ ಬಂದ್ರೆ ಕನ್ನಡಿಗರನ್ನ ಕೆಣಕಿ ಉಳಿದವರಿಲ್ಲ. ಇದನ್ನ ಅರಿತು ಸರ್ಕಾರ ಕರವೇ ಕಾರ್ಯಕರ್ತರನ್ನ ರಿಲೀಸ್ ಮಾಡುತ್ತೋ ಇಲ್ಲ ಹೋರಾಟದ ಬಿಸಿಯಲ್ಲಿ ಬೇಯುತ್ತೋ ಕಾದ್ ನೋಡ್ಬೇಕು. ಚಂದ್ರಶೇಖರ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.